ಚುನಾವಣಾ ಆಯೋಗ ಏನಿದೆ ಅದು ಬಿಜೆಪಿಯ ಒಂದು ಅಂಗಸಂಸ್ಥೆಯಂತೆ ಕೆಲಸ ಮಾಡ್ತಾ ಇದೆ ಅಂತ ಕೃಷ್ಣ ಬೈರೇಗೌಡ ಅವರು ಟೀಕೆ ಮಾಡಿರುವಂಥದ್ದು. ಯಾಕಂದರೆ ದೇಶದ ಚುನಾವಣಾ ಒಂದು ವ್ಯವಸ್ಥೆಯನ್ನು ನಾಶಪಡಿಸಲು ಪ್ರಯತ್ನ ಮಾಡ್ತಾ ಇದೆ ಬಿಜೆಪಿ ಚುನಾವಣಾ ಆಯೋಗದ ಒಂದು ಜೊತೆ ಸೇರಿಕೊಂಡು. ಚುನಾವಣಾ ಆಯೋಗದ ಜೊತೆ ಬಿಜೆಪಿ ಸೇರಿಕೊಂಡು ಏನೋ ಒಂದು ಕೆಲಸವನ್ನು ಮಾಡ್ತಾ ಇದ್ದು. ಏನಂದರೆ ಚುನಾವಣಾ ಆಯೋಗ ಬಿಜೆಪಿಯ ಒಂದು ಅಂಗಸಂಸ್ಥೆ ಥರ ಕೆಲಸ ಮಾಡ್ತಾ ಇದೆ, ಬಿಜೆಪಿಗೆ ಅನುಕೂಲವನ್ನು ಮಾಡ್ಕೊಳ್ತಾ ಇದೆ, ದೇಶದ ಒಂದು ಚುನಾವಣಾ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದೆ. ಬಿಜೆಪಿ ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡ ಈ ರೀತಿಯಾದಂತಹ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಮತಗಳ್ಳತನ ವಿರುದ್ಧ ಸಹಿ ಸಂಗ್ರಹ ಒಂದು ಅಭಿಯಾನಕ್ಕೆ ಚಾಲನೆ ನೀಡಿ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಕೃಷ್ಣ ಬೈರೇಗೌಡ ಅವರು. ಯಾಕಂದರೆ ಏನೋ ಒಂದು ಚುನಾವಣಾ ಆಯೋಗ ಇದೆ, ಆ ಒಂದು ಚುನಾವಣಾ ಆಯೋಗ ಬಿಜೆಪಿಯ ಅಂಗಸಂಸ್ಥೆ ಥರ ಕೆಲಸ ಮಾಡ್ತಾ ಇದೆ. ಅವರಿಗೆ ಮತಗಳ್ಳತನ ಆದರೆ ಎಲ್ಲೋ ಒಂದು ಕಡೆ ಅವರು ಗೆಲ್ಲೋಕೆ ಕಾರಣ ಆಗುತ್ತೆ ಈ ಒಂದು ವಿಚಾರವಾಗಿ. ಯಾಕಂದರೆ ಕೃಷ್ಣ ಬೈರೇಗೌಡ ಹೇಳ್ತಾ ಇರುವಂಥದ್ದು ಈ ಒಂದು ವಿಚಾರವಾಗಿ. ಕೃಷ್ಣ ಬೈರೇಗೌಡ ಅವರು ಬಿಜೆಪಿಯ ಒಂದು ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ, ಮತಗಳ್ಳತನದ ಆರೋಪದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಮತಗಳ್ಳತನದ ಆ ಒಂದು ಆರೋಪದ ವಿರುದ್ಧ ಸಹಿಯ ಒಂದು ಅಭಿಯಾನವನ್ನು ಮಾಡಿದ್ರು. ಆ ಒಂದು ವಿಚಾರವಾಗಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತಾಡ್ತಾರೆ. ನೋಡಿ, ಬಿಜೆಪಿ ಏನಿದೆ ಅದು ನಿಜಕ್ಕೂ ಕೂಡ ಒಂದು ಅಂಗಸಂಸ್ಥೆಯ ರೀತಿ ಕೆಲಸ ಮಾಡ್ತಾ ಇದೆ, ಇದನ್ನು ನಾವು ಒಪ್ಪೋದಿಲ್ಲ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹೇಳಿದಂತಲೇ ಚುನಾವಣಾ ಆಯೋಗ ನಡ್ಕೊಳ್ತಾ ಇದೆ. ಒಂದು ಸಹಿ ಸಂಗ್ರಹ ಮಾಡುವಂಥ ಅಭಿಯಾನ ಇತ್ತು, ಅದರಲ್ಲಿ ಮಾತನಾಡ್ತಾರೆ. ಇಡೀ ದೇಶದ ಒಂದು ಚುನಾವಣೆ ಪ್ರಕ್ರಿಯೆಯೇ ಬುಡಮೇಲನ್ನು ಮಾಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ. ಕೃಷ್ಣ ಬೈರೇಗೌಡ ಅವರು ಮಾತನಾಡ್ತಾ ಇರುವಂಥದ್ದು ಚುನಾವಣಾ ಆಯೋಗ ಏನಿದೆ ಬಿಜೆಪಿಯ ಒಂದು ಅಂಗಸಂಸ್ಥೆ ಥರ ಕೆಲಸ ಮಾಡ್ತಾ ಇದೆ, ಚುನಾವಣಾ ವ್ಯವಸ್ಥೆಯನ್ನೆಲ್ಲ ಕೂಡ ಅಕ್ರಮವನ್ನು ಮಾಡ್ತಾ ಇದೆ. ಅಕ್ರಮವಾಗಿಬಿಟ್ರೆ, ಅಕ್ರಮವೇನಾದರೂ ಎಸಗಿದ್ರೆ ಬಿಜೆಪಿಯ ಒಂದು ಗೆಲುವು ಸುಲಭ ಆಗಿ ಹೋಗ್ಬಿಡುತ್ತೆ, ನಮಗೆ ಈಸಿಯಾಗಿಯೇ ವೋಟ್ಗಳು ಸಿಕ್ಕಿಬಿಡುತ್ತೆ ಅನ್ನುವಂಥ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಚುನಾವಣಾ ಆಯೋಗ. ಅದಕ್ಕಾಗಿಯೇ ಬಿಜೆಪಿ ಎಲ್ಲ ಕಡೆ ಜಾಸ್ತಿ ಗೆಲ್ತಾ ಇದೆ. ಇದು ಸರಿಯಲ್ಲ ಅನ್ನುವಂಥ ರೀತಿಯಲ್ಲಿ ಒಂದು ಕಾರ್ಯಕ್ರಮ, ಒಂದು ಅಭಿಯಾನವನ್ನು ಶುರು ಮಾಡಿದರೆ ಅದು ಮತಗಳ್ಳತನದ ವಿರುದ್ಧ ಒಂದು ಸಹಿಯನ್ನು ಸಂಗ್ರಹಣೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಚಾಲನೆಯನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಕೃಷ್ಣ ಬೈರೇಗೌಡ ಅವರು ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಈ ಎರಡೂ ಕೂಡ ಜಂಟಿಯಾಗಿ ಬಿಜೆಪಿ ಮತ್ತು ಆಯೋಗ ಎರಡು ಜಂಟಿಯಾಗಿ ಅಕ್ರಮದಲ್ಲಿ ಶಾಮೀಲಾಗಿದೆ, ಇವರಿಬ್ಬರೇ ಸೇರಿಕೊಂಡೇ ಮಾಡ್ತಾ ಇರುವಂಥದ್ದು ಅಂತ ಹೇಳಿ ಈ ರೀತಿಯಾಗಿ ಕಂದಾಯ ಸಚಿವ ಆಗಿರುವಂತಹ ಕೃಷ್ಣ ಬೈರೇಗೌಡ ಅವರು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಬಿಜೆಪಿ ನಿಜಕ್ಕೂ ಕೂಡ ಮತಗಳ್ಳತನದಲ್ಲಿ ಕೈ ಜೋಡಿಸಿದೆ, ಚುನಾವಣಾ ಆಯೋಗ ಸಹಾಯ ಮಾಡ್ತಾ ಇದೆ, ಅದರ ಒಂದು ಸಹಾಯದಿಂದಾನೇ ಬಿಜೆಪಿ ಗೆಲ್ಲೋಕೆ ಸಾಧ್ಯ ಆಗ್ತಾ ಇರುವಂಥದ್ದು, ತುಂಬ ಸುಲಭ ಆಗ್ತಾ ಇರುವಂಥದ್ದು ಅಂತ ಹೇಳಿ ಕೃಷ್ಣ ಬೈರೇಗೌಡ ಅವರು ಒಂದು ರೀತಿಯಲ್ಲಿ ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.